ಹೇಗೆ ನಾವು 3 ಹೊತ್ತು ಶರೀರವನ್ನು ಪೋಷಿಸ್ತೀವೋ ಆಹಾರ ಕೊಟ್ಟು, ಹಾಗೆ ನಮ್ಮ ಮನಸ್ಸಿಗೆ ಆಹಾರ ಕೊಡಬೇಕು. ನಮ್ಮ ಮನಸ್ಸಿನ ಆಹಾರ ಯಾವುದು? ಧ್ಯಾನ. ಕಾಮಾಗಿ ನಮ್ಮ ಮನಸ್ಸನ್ನು ಕೂಲಾಗಿ ಶಾಂತ ರೀತಿಯಿಂದ ಇಟ್ಕೊಳ್ಬೇಕು. ಮನಸ್ಸನ್ನು ಶಾಂತ ರೀತಿಯಿಂದ ಇಟ್ಕೊಂಡಾಗ ಮಾತ್ರ ಶರೀರ, ಆತ್ಮ ಎಲ್ಲವೂ ಕೂಡ ಆರಾಮವಾಗಿರುತ್ತೆ. ಆದ್ದರಿಂದ ನಮ್ಮ ಮನಸ್ಸಿಗೆ ಆಹಾರವನ್ನು ಒದಗಿಸುವ ಸಮಯ. ಕೈಯಲ್ಲಿ ಚಿನ್ಮುದ್ರೆ ಇರಲಿ, ದೀರ್ಘವಾಗಿ ಉಸಿರಾಡಿ. ಕೈಯಲ್ಲಿ ಚಿನ್ಮುದ್ರೆ ಹಾಕದಿದ್ರೆ ಈ ರೀತಿ ಬೇಕಾದರೂ ಇಟ್ಕೊಳ್ಬೋದು. ಚಿನ್ಮುದ್ರೆ ಬಿಟ್ಕೊಬಿಟ್ಟು ಧ್ಯಾನದ ಸಮಯದಲ್ಲಿ ಅಂದರೆ ಹೀಗೆ ಮಾಡಿ, ಇಲ್ವಾ ಈ ರೀತಿ ಎಳಿಬೋದು ಕೈಯಲ್ಲಿ. ಇದ್ದಾಗ ಕತ್ತು ಬೆನ್ನು ನೇರ ಇರಲಿ, ಸಾಧಾರಣ ಉಸಿರಾಟ, ದೀರ್ಘವಾದ ಉಸಿರಾಟ, ಮತ್ತೊಮ್ಮೆ ದೀರ್ಘವಾದ ಉಸಿರಾಟ. ರಿಲ್ಯಾಕ್ಸ್. ಮನಸ್ಸೇ ರಿಲ್ಯಾಕ್ಸ್. ಮನಸ್ಸೇ ಶಾಂತವಾಗಿರು, ಪ್ರಸನ್ನತೆಯಿಂದ ಕೂಡಿರು. ಮುಖದಲ್ಲಿ ಒಂದು ಕಿರುನಗೆ ಇರಲಿ, ಕತ್ತು ಬೆನ್ನು ನೇರ ಇರಲಿ. ನಿಮ್ಮ ಧ್ಯಾನದ ಸಮಯದಲ್ಲಿ ನಿಮ್ಮ ಶರೀರ ಸ್ವಲ್ಪ ವಾಲ್ಬಹುದು, ಮತ್ತೆ ಅದನ್ನು ಸರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಶಾಂತವಾಗಿ ಕೂತಿದ್ದೀರಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಮೆಲುದನಿಯ ಓಂಕಾರ 3 ಬಾರಿ. ಯಾವುದೇ ಕಾರಣಕ್ಕೂ ಕಣ್ಣುಗಳನ್ನು ಬಿಡಬೇಡಿ. ಶಾಂತತೆಯ ಅನುಭವ. ಕತ್ತು ಬಗ್ಸೋದು ಬೇಡ, ಹಾಗೆ ಎತ್ತೋ